ಅಮೆರಿಕ ಇರಾನ್ ಮಧ್ಯೆ ಸಮರ ಮುಂದುವರಿತಾ ಇದೆ. ಇರಾನ್ ಮೇಲೆ 6,000 ಕ್ಷಿಪಣಿಗಳಿಂದ ಅಮೆರಿಕ ದಾಳಿ ಮಾಡಿರೋದು. ಇರಾನ್ನ ತೈಲ ಸಂಗ್ರಹಾಗಾರಗಳು, ವಾಯುನೆಲೆಗಳು ನಾಶವಾಗಿವೆ. ಇದರಲ್ಲಿ ತೈಲ ಘಟಕ, ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಭೀಕರ ದಾಳಿ ನಡೀತಾ ಇದೆ. ಒಮ್ಮೆ ಸೀಸ್ ಫೈರ್ ಅಂತ ಮಾತಾಡ್ತಾರೆ, ಒಮ್ಮೆ MOU ಅಂತ ಮಾತಾಡ್ತಾರೆ, ಇದ್ದಕ್ಕಿದ್ದಂತೆ ನೋಡಿದ್ರೆ ಹೋರ್ಮುಜ್ ಅಂತ ಮಾತಾಡ್ತಾರೆ, ದಾಳಿ ಅಂತ ಮಾತಾಡ್ತಾರೆ. ಇದೀಗ ನೋಡಿ, ಒಂದಲ್ಲ ಎರಡಲ್ಲ, ಅಮೆರಿಕ ಇರಾನ್ನ ಮೇಲೆ ಹಾಕಿರುವ ಕ್ಷಿಪಣಿಗಳ ಸಂಖ್ಯೆನೇ ಬೆಚ್ಚಿ ಬೀಳಿಸುತ್ತೆ ನಿಮ್ಮನ್ನು. 6,000 ಕ್ಷಿಪಣಿಗಳಿಂದ ಅಮೆರಿಕ ಇಲ್ಲಿ ಇರಾನ್ನ ಮೇಲೆ ದಾಳಿ ಮಾಡಿರೋದು. ನಿಮಗೆ ಗೊತ್ತಿರಲಿ, ಒಂದೇ ಒಂದು ಕ್ಷಿಪಣಿ ತಯಾರು ಮಾಡಬೇಕು ಅಂದರೆ ಒಂದು ಕ್ಷಿಪಣಿ ತಯಾರು ಮಾಡಲಿಕ್ಕೆ ಒಂದು ದೇಶಕ್ಕೆ 1 ರಿಂದ 1.5 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಒಂದು ದೇಶ ಅದನ್ನು ರೆಡಿ ಮಾಡಬೇಕು ಅಂತೇಳಿ ಒಂದು ಕ್ಷಿಪಣಿ ಬಗ್ಗೆ ನಾನು ಮಾತಾಡ್ತಿರೋದಲ್ಲಿ, ಒಂದೇ ಒಂದು ಕ್ಷಿಪಣಿ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಅಂಥದ್ರಲ್ಲಿ 6,000 ಕ್ಷಿಪಣಿಗಳಿಂದ ಅಮೆರಿಕ ದಾಳಿ ಮಾಡಿದೆ. ಯುದ್ಧದ ಆರಂಭದ ಕಾಲದಲ್ಲಿ ಪೆಂಟಗಾನ್ ಹೇಳ್ತಾ ಇತ್ತು, ಕ್ಷಿಪಣಿಗಳು 10 ದಿನಕ್ಕೆ ಮಾತ್ರ ಆಗುವಷ್ಟು ನಮ್ಮಲ್ಲಿದೆ ಅಂತ. ಯುದ್ಧದ ಆರಂಭದ ಕಾಲ, ಫೆಬ್ರವರಿ 28ಕ್ಕೆ ದಾಳಿ ಆಯ್ತಲ್ಲ, ಖಮೇನಿಯನ್ನು ಹತ್ಯೆಗೆ ಇದ್ರಲ್ಲ, ಅದಾದ ಮೇಲೆ 15 ದಿನಕ್ಕೆ ಆಗುವಷ್ಟು ಕ್ಷಿಪಣಿ ಇದೆ ಅಂತ. 4,000, 5,000, 3,500 ಕ್ಷಿಪಣಿಗಳ ಸುನಾಮಿಯನ್ನೇ ಇರಾನ್ನ ಮೇಲೆ ಸುರಿಸಲಾಯಿತು. ಇರಾನ್ ನಾಶ ಆಗಿದ್ದ ನಿಜ, ಹಾಳಾಗಿದ್ದ ನಿಜ. ಆದರೆ ಇರಾನ್ನವರು ಕೆಳಗಡೆ ಬೀಳಲಿಲ್ಲ. ಇರಾನ್ನವರು ಗೆಲ್ಲೂ ಇಲ್ಲ, ಕೆಳಗಡೆ ಬೀಳಲೂ ಇಲ್ಲ. ಇಲ್ಲಿ ಆಗ ಕ್ಷಿಪಣಿಗಳ ಕೊರತೆ ಎದುರಾದ ಸಂದರ್ಭಗಳಲ್ಲೇನಾಯಿತು, ಕ್ಷಿಪಣಿಗಳ ಕೊರತೆ ಎದುರಾಗುವುದಕ್ಕೂ ಇಲ್ಲಿ ಸೀಸ್ ಫೈರ್ ಅಂತ ಮಾತಾಡೋದಕ್ಕೂ ಒಂದೇ ಆಗಿತ್ತು. ತದನಂತರದಲ್ಲಿ 1-2 ತಿಂಗಳ ಕಾಲ ಅವಾಗೊಂದು ಕ್ಷಿಪಣಿ ಹಾರ್ತಾ ಇತ್ತು. ಅಷ್ಟೇನು ಭೀಕರವಾಗಿ ದಾಳಿ ಆಗ್ತಾ ಇರಲಿಲ್ಲ. ಕೆಲವು ಡ್ರೋನ್ಗಳಿಂದ ದಾಳಿಗಳು ನಡೆಸಲಾಗ್ತಾ ಇತ್ತು. ಆ ನಂತರದಲ್ಲಿ ಏನಾಯಿತು, ಇಬ್ಬರಿಗೂ ಆ ಒಂದು ಬ್ರೇಕ್ ಮತ್ತು ಒಂದು ಗ್ಯಾಪ್ ಸಿಕ್ಕಿತ್ತು. ಮತ್ತೆ ಪುನರುಜ್ಜೀವನಗೊಳ್ಳಲಿಕ್ಕೆ, ಮತ್ತೆ ಶಸ್ತ್ರಾಸ್ತ್ರ ಸಂಗ್ರಹ ಮಾಡಿಕೊಳ್ಳಲಿಕ್ಕೆ, ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡಿಕೊಳ್ಳಲಿಕ್ಕೆ ಸಮಯ ಸಿಕ್ತು. ಈ 2 ತಿಂಗಳಲ್ಲಿ ಸ್ವಲ್ಪ ಗಟ್ಟಿಯಾದರು. ಇರಾನ್ ಕೂಡ ಗಟ್ಟಿಯಾಯಿತು, ಇಸ್ರೇಲ್ ಕೂಡ ಗಟ್ಟಿಯಾಯಿತು, ಅಮೆರಿಕ ಕೂಡ ಗಟ್ಟಿಯಾಯಿತಲ್ಲ. ಈಗ ಅಮೆರಿಕ ಅವರು ಉತ್ಪಾದನೆ ಮಾಡಿದ್ರು, ಅಕ್ಕಪಕ್ಕ ದೇಶಗಳಿಂದ ತರಿಸ್ಕೊಂಡಿದ್ದಾರೋ, ಬೇರೆ ಏನೇನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಬೇರೆ ವಿಚಾರ. ಅವರೇನು ಮಾಡಿದ್ದಾರೆ, ಇದೀಗ 6,000 ಕ್ಷಿಪಣಿಗಳು ಇದೀಗ ಏಕಕಾಲಕ್ಕೆ ದಾಳಿ ಮಾಡಿರೋದು. ಇರಾನ್ ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ಕುಗ್ಗಿದೆ, ಕುಂದಿದೆ, ಹಾನಿಯಾಗಿದೆ ಬೇರೆ ವಿಚಾರ. ಇರಾನ್ ಮೊದಲ ದಿನವೇ ಹಾಗಿದ್ದರೆ ಮಂಡಿ ಊರಬೇಕಾಗಿತ್ತಲ್ಲ, ಮಂಡಿ ಊರಲಿಲ್ಲ. ಅವರು ಹೇಳ್ತಾರೆ, 6,000 ವರ್ಷಗಳ ನಾಗರಿಕತೆ ನಮ್ಮದು, ಎಲ್ಲರಿಗಿಂತ ಮುಂಚೆ ನಾಗರಿಕತೆ ನಾವು ನೋಡಿಬಿಟ್ಟಿದ್ದೀವಿ. ಅಮೆರಿಕ ನೆನ್ನೆ ಮೊನ್ನೆ ಕೂಸೋದು ನಮ್ಮ ನಾಗರಿಕತೆನ ಅಮೆರಿಕ, ಅದರಲ್ಲೂ ಟ್ರಂಪ್ ಹಾಳು ಮಾಡಿಬಿಡ್ತಾರೆ. ಅದು ಹೇಗೆ ಹಾಳು ಮಾಡ್ತಾರೋ ನೋಡಲಿ. ಇನ್ನೊಬ್ಬ ವ್ಯಕ್ತಿಗೆ, ಅಲ್ಲಿನ ಒಬ್ಬರು ಮುಖ್ಯಸ್ಥರಿಗೆ ಗಾಲಿಬಾಫ್ ಇರಬೇಕು ಅಥವಾ ರಾಕ್ಷಿ ಇರಬೇಕು, ಅವರಿಗೆ ನಿಮ್ಮನ್ನು ಯಾರನ್ನೂ ಉಳಿಸಲ್ಲ, ಮುಗಿಸ್ಬಿಡ್ತೀವಿ ಅಂತೆಲ್ಲ ಮೆಸೇಜ್ ಬಂದಾಗ ಅವ್ರು ಹೇಳಿದ್ದಾರೆ, ಇರಾನ್ನಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್, ಇರಾನ್ನಲ್ಲಿ ಈ ಎಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಬದುಕ್ತಾನೆ, ಅವನು ಜೀವನ ಅಪೇಕ್ಷೆ, ವಯಸ್ಸು ಅಂತ ಒಂದು ವಿಷಯ ಇದೆಯಲ್ಲ, ಅವ್ರು ಹೇಳಿದ್ದಾರಲ್ಲಿ ಒಂದು 65ರಿಂದ 70 ಇದೆಯಪ್ಪ ಇರಾನ್ನಲ್ಲಿ. ಅಷ್ಟು ಮಟ್ಟಿಗೆ ಒಬ್ಬ ಮನುಷ್ಯ ಅಲ್ಲಿ ಬದುಕ್ತಾನೆ, ಸರಾಸರಿ ಒಬ್ಬ ಮನುಷ್ಯನ ಆಯಸ್ಸಲ್ಲಿ. ಸೊ ಈಗ ಆಲ್ರೆಡಿ ನನಗೆ 60 ವರ್ಷ ಆಗಿಬಿಟ್ಟಿದೆ, ಇನ್ನು 5 ವರ್ಷ ನಾನು ಬದುಕಬಹುದು ಅಂತ ಅಂದುಕೊಂಡ್ರೂ ಕೂಡ ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡು ನನ್ನ ಇರಾನನ್ನು ಯಾವುದೇ ಕಾರಣಕ್ಕೂ ನಾನು ಅಮೆರಿಕದ ಮುಂದೆ ಒತ್ತೆ ಇಡಲ್ಲ, ತಲೆಬಾಗುವಂತೆ ಮಾಡಲ್ಲ ಅಂಥೇಳಿ ಇರಾನ್ ಅವ್ರು ಇರೋದೇ ಹಾಗೆ. IRGCನೂ ಹಾಗೇ, ಏನಾದರೂ ಆಗಿಬಿಡಲಿ ನಾವು ಕಟ್ಟ ಕಡೆಯವರೆಗೂ ಕೂಡ ನಾವು ಸೋಲೋ ಮಾತೇ ಇಲ್ಲ. ಹೆಚ್ಚು ಕಡಿಮೆಯಲ್ಲಿ ಅನೇಕ ಗರಾಜುಗಳಲ್ಲಿ ಇರಾನ್ನಲ್ಲಿ ಡ್ರೋನ್ಗಳು ತಯಾರಾಗ್ತವೆ. ಡ್ರೋನ್ ಬೇರೆ, ಕ್ಷಿಪಣಿ ಮಿಸೈಲ್ಸ್ ಬೇರೆ. ಮಿಸೈಲ್ ಒಂದು ದೇಶಕ್ಕೆ 1-2 ತಯಾರು ಮಾಡಬಹುದು. ಇರಾನ್ನಲ್ಲಿ ಮಿಸೈಲ್ಗಳ ಸಿಟಿನೇ ಇದೆ. ಅದು ಭೂಗರ್ಭದಲ್ಲಿ, ನೆಲಮಾಳಿಗೆಯಲ್ಲಿ, ಸುರಂಗಗಳಲ್ಲಿ 500 ಅಡಿ 600 ಅಡಿಯ ಕೆಳಭಾಗದಲ್ಲಿ ಅವ್ರಿಗೆ ಕ್ಷಿಪಣಿಗಳ ಸಿಟಿ ಮಾಡ್ಕೊಂಡಿದ್ದಾರೆ, ಡ್ರೋನ್ ಸಿಟಿ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲೇ ಎಲ್ಲೋ ಅಣುಬಾಂಬನ್ನು ಕೂಡ ಹುದುಗಿಸಿಟ್ಟಿರಬಹುದು. ಎನ್ರಿಚ್ಡ್ ಯುರೇನಿಯಂ ಅಂತ ಕರೀತಾರಲ್ಲ, ಎಲ್ಲೋ ಒಂದು ಕಡೆ ಅಡಗಿಸಿಟ್ಟಿದ್ದಾರೆ. ಇದರ ಮಧ್ಯೆ ಅವರಲ್ಲೇನು ಕ್ಷಿಪಣಿ ತುಂಬಿ ತುಳುಕ್ತಾ ಇದೆಯಾ? ಇಲ್ಲ, ಅವರು ದಾಳಿ ಮಾಡ್ತಾರೆ. ವ್ಯತ್ಯಾಸ ಇಷ್ಟೇ, ಅಮೆರಿಕನೋ ಇಸ್ರೇಲೋ ದಾಳಿ ಮಾಡುವುದಕ್ಕಿಂತ 10ನೇ ಒಂದು ಭಾಗದಷ್ಟು ಬೆಲೆ ಕೂಡ ಇರಲ್ಲ. ಇರಾನಲ್ಲಿ ಒಂದು ಕ್ಷಿಪಣಿ ದಾಳಿ ಮಾಡಿದ್ರೆ, ಡ್ರೋನ್ ದಾಳಿ ಮಾಡಿದ್ರೆ, ಇದಷ್ಟೇ ಅವರ ಸ್ಟ್ರೆಂತ್ ಇಲ್ಲಿ. ಅದರಿಂದ ಕಡಿಮೆ ವೆಚ್ಚದಲ್ಲಿ ಅವರು ಡ್ರೋನ್ ಮಾಡಿ ಅವರು ಅದನ್ನು ಹಾರಿಸ್ತಾರೆ. ಅವರು ಆ ಡ್ರೋನ್ ಹೊಡಿಲಿಕ್ಕೆ ಆ ಡ್ರೋನ್ಗಿಂತ 25 ಪಟ್ಟು ಜಾಸ್ತಿ ಬೆಲೆದನ್ನು ಕ್ಷಿಪಣಿಯನ್ನು, ಇಂಟರ್ಸೆಪ್ಟರ್ಸನ್ನು ಬಳಸ್ತಿರೋದು ಇಸ್ರೇಲ್ ಆರ್ ಅಮೆರಿಕ. ಸೊ ಈಗೇನಾಗಿದೆ, 6,000 ಕ್ಷಿಪಣಿಗಳಿಂದ ಅಮೆರಿಕ ಇಲ್ಲಿ ದಾಳಿ ಮಾಡಿದೆ. ಇರಾನ್ ತೈಲ ಸಂಗ್ರಹಾಗಾರಗಳು ಈ ಬಾರಿ ಏನಾಗಿದೆ, ಇಲ್ಲಿವರೆಗೂ ಸ್ವಲ್ಪ ಸೆನ್ಸಿಬಲ್ ಆಗಿತ್ತು ಡೊನಾಲ್ಡ್ ಟ್ರಂಪ್ ದಾಳಿಗಳು. ಏನಂದರೆ, ಡೊನಾಲ್ಡ್ ಟ್ರಂಪ್ ಅಕಸ್ಮಾತ್ ಇರಾನ್ ಮೇಲೆ ನಾವು ಗೆದ್ದರೂ ಕೂಡ ಅಲ್ಲಿರ್ತಕ್ಕಂಥ ತೈಲ ಸಂಪತ್ತು ನನಗೆ ಬೇಕು ಅಂತ, ತೈಲ ಬೇಕು ನನಗೆ, ತೈಲವನ್ನು ಹಾಳು ಮಾಡ್ಕೊಂಡು ಏನು ಮಾಡೋಕ್ಕಿದೆ, ಆಮೇಲೆ ಖಾಲಿ ಭೂಮಿ ತೊಗೊಂಡು ಏನು ಮಾಡೋದು? ಏನು ಅಮೆರಿಕ ಹತ್ರ ಭೂಮಿ ಇಲ್ವಾ? ಭೂಮಿ ಇದೆ.
ಅಕಸ್ಮಾತ್ ಎಲ್ಲ ಗೆದ್ದುಬಿಟ್ರು ಅಂತ ಅಂದ್ಕೊಳ್ಳಿ ಇರಾನ್ನ ಮೇಲೆ, ಬೇಕಾಗಿರೋ ತೈಲ ಅಲ್ವಾ, ತೈಲ ಸಂಗ್ರಹಾಗಾರಗಳು ದೊಡ್ಡ ದೊಡ್ಡದಾಗಿ ಇವರು ಸಂಗ್ರಹಿಸಿಟ್ಟಿದ್ದಾರೆ, ತೈಲ ಉತ್ಪಾದನಾ ಘಟಕಗಳು ಇವೆಲ್ಲವೂ ಇದೆಯಲ್ಲ, ಇದನ್ನು ಹಾಳು ಮಾಡಿಬಿಟ್ರೆ ಯಾರಿಗೇನು ಲಾಭ ಇಲ್ಲ ಅಂತ, ಅಮೆರಿಕಕ್ಕೂ ಇಲ್ಲ ಇರಾನ್ಗೂ ಇಲ್ಲ ಅಂತ. ಬಟ್ ಈ ಬಾರಿಯ ವಾರಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು ಅಂದರೆ, ತೈಲ ಸಂಗ್ರಹಾಗಾರಗಳನ್ನು ಬಿಟ್ಟಿಲ್ಲ ಇವರು, ಏರ್ ಬೇಸ್ಗಳನ್ನು ಬಿಡ್ತಾ ಇಲ್ಲ, ವಾಯುನೆಲೆಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ತೈಲ ಉತ್ಪಾದನಾ ಘಟಕಗಳು ಅವನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಸೊ ಒಂದು ಭೀಕರ ದಾಳಿಗಿದೀಗ ಇರಾನ್ ತುತ್ತಾಗಿದೆ. ಯಾ ಅಲ್ಲಾ, ಯೂ Allah.